ಇವತ್ತು ಭಾಳ ದಿವಸದ ನಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಕರೆದಂಥ ಈ ಪತ್ರಿಕಾಗೋಷ್ಠಿಗೆ ಆಗಮಿಸತಕ್ಕಂಥ ಇವತ್ತು ಮಾಧ್ಯಮದ ಮಿತ್ರರಿಗೆ, ದೃಶ್ಯ ಮಾಧ್ಯಮ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇವತ್ತು ಈ ಗೋಷ್ಠಿಯಲ್ಲಿ ನನ್ನ ಜೊತೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಹಿರಿಯ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಛಾಯಾಗೌಡರವ್ರೆ, ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಸುರೇಶ್ ಮುಳುಸಿ ಅವರೇ, ನಮ್ಮ ಬಿಜಾಪುರಿನ ಬ್ಲಾಕಿನ ಅಧ್ಯಕ್ಷರು ಪಕ್ಷಿಯವರು, ಜನರಲ್ ಸೆಕ್ರೆಟರಿ ಸಾಹೇಬ್ರವ್ರೆ, ಇನ್ನೊಬ್ಬ ಉಪಾಧ್ಯಕ್ಷರು ನಮ್ಮ ಜೊತೆ ಅದರ ಗಂಗೂರು ಸಂಬಂಧಿಗಳು, ಮತ್ತು ಇನ್ನೊಬ್ಬ ಅತ್ಯಂತ ಹಿರಿಯ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಉಪಾಧ್ಯಕ್ಷರು, ಜಿಲ್ಲೆಯ ಉಪಾಧ್ಯಕ್ಷರು ಕರ್ಕೊಂಡ್ಬಂದವ್ರೆ, ವೆಂಕಚ್ಚಿ ಅವರೇ, ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ವಸಂತ್ ಹೊನ್ಮೋಡಿ ಅವರು, ಟಪಾಲ್ ಕ್ಷಮಿಸಬೇಕು, ನಮ್ಮ ಅಲ್ಪಸಂಖ್ಯಾತ ವಿಭಾಗದ ಮುಖಂಡರು, ಹಿರಿಯ ಕಾಂಗ್ರೆಸ್ಸಿಗರು ಆಗಿರ್ತಕ್ಕಂಥ ಸ್ನೇಹಿತರಂಥ ಟಪಾಲ್ ಅವರು, ಇವತ್ತು ಕಳೆದ ತಮಗೆಲ್ಲ ಗೊತ್ತಿದೆ, ಕಳೆದ 2024ರ ಪೂರ್ವದಲ್ಲಿ ನಾವು ಗ್ಯಾರಂಟಿಗಳನ್ನು ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರ ಮಾರ್ಗದರ್ಶನದಲ್ಲಿ ಈ ರಾಜ್ಯದ ಜನತೆಗೆ ನಾವು ಗ್ಯಾರಂಟಿಗಳ ಮುಖಾಂತರ 5 ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಅವರ ಸರ್ವಾಂಗೀಣ ಬದುಕನ್ನು ನಾವು ಅಭಿವೃದ್ಧಿಪಡಿಸ್ತೇವೆ, ಆ ಉದ್ದೇಶವನ್ನು ಇಟ್ಕೊಂಡು ಘೋಷಣೆಯನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಬಿಜೆಪಿ ಕೂಡ ಘೋಷಣೆ ಮಾಡಿತ್ತು. ಸನ್ಮಾನ್ಯ ಈಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರು ಈ ರಾಷ್ಟ್ರಕ್ಕೆ ನಂಬಿಕೆಯನ್ನು ಹುಟ್ಟಿಸೋದು, ಯುವಕರಲ್ಲಿ ಒಂದು ಭರವಸೆಯನ್ನು ಮೂಡಿಸಿದ್ರು. ಏನಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರವನ್ನು ನಿಲ್ಲಿಸ್ತೇವೆ, ದೇಶದಲ್ಲಿರ್ತಕ್ಕಂಥ ಎಲ್ಲ ನಿರುದ್ಯೋಗ ಯುವಕರಿಗೆ ಪ್ರತಿ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಕೊಡ್ತೇವೆ, ಸ್ವಿಸ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ಈ ರಾಷ್ಟ್ರದ ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕಿನ ಮುಖಾಂತರ 15 ಲಕ್ಷ ರೂಪಾಯಿಗಳನ್ನು ನಾವು ಅವರ ಅಕೌಂಟಿಗೆ ಹಾಕ್ತೇವೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಅವರು ಕೊಟ್ಟಿರ್ತಕ್ಕಂಥ ಯಾವ ಭರವಸೆಯೂ ಕೂಡ ಇವತ್ತು ರಾಷ್ಟ್ರದಲ್ಲಿ ಎಲ್ಲಿಯೂ ಕೂಡ ಈಡೇರಿಲ್ಲ. ಇದೊಂದು ಸುಳ್ಳ ಭರವಸೆಯಾಗಿ ಪರಿವರ್ತನೆ ಆಗಿದೆ. ಈ ಸುಳ್ಳನ್ನು ಅವರು ಮರೆಮಾಚಲಿಕ್ಕೆ ಹಿಂದುತ್ವದ ನೆರಳಿನಲ್ಲಿ ಹಿಂದುತ್ವದ ವಾದವನ್ನು ಮಂಡನೆ ಮಾಡಿ, ಧರ್ಮದಲ್ಲಿ ಒಡಕನ್ನು ಮಾಡಿ, ಜನರ ದೃಷ್ಟಿಯನ್ನು ಬೇರೆ ಕಡೆ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಈ ದೇಶದಲ್ಲಿ ಮಾಡತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ರೆ. ಇವತ್ತು ನಾವು 5 ಗ್ಯಾರಂಟಿಗಳ ಮುಖಾಂತರ, ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ಪ್ರತಿ ಮಹಿಳೆಯರಿಗೆ ಏನು BPL ಕಾರ್ಡ್ ಹೊಂದಿರತಕ್ಕಂಥ, ಬಿಲೋ ಪಾವರ್ಟಿ ಲೈನ್ ಕೆಳಗಡೆ ಇರ್ತಕ್ಕಂಥ ಮಧ್ಯಮ ವರ್ಗದ ಜನರಿಗೆ ಪ್ರತಿ ಕುಟುಂಬಕ್ಕೆ ನಾವು 2,000 ರೂಪಾಯಿ, ಕುಟುಂಬದ ಮಹಿಳೆಗೆ, ಹಿರಿಯ ಮಹಿಳೆಗೆ ನಾವು 2,000 ರೂಪಾಯಿಗಳನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀವಿ. ಅಧಿಕಾರಕ್ಕೆ ಬಂದು ಕೇವಲ ಈ 8-9 ತಿಂಗಳಲ್ಲಿ ನಾವು ಇದನ್ನು ನೆರವೇರಿಸಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ರಾಜ್ಯಕ್ಕೆ ಇದನ್ನು ಪಡಿತಕ್ಕಂಥ ರಾಜ್ಯದಲ್ಲಿ ಇವತ್ತು 1.5 ಕೋಟಿ ಜನ ಇವತ್ತು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಪಡಿತಾ ಇದ್ದಾರೆ. ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ 4,70,740 ಕುಟುಂಬಗಳು ಈ ಗೃಹಲಕ್ಷ್ಮಿಯ ಯೋಜನೆಯ ಲಾಭವನ್ನು ಪ್ರತಿ ಕುಟುಂಬಕ್ಕೆ 2,000 ರೂಪಾಯಿ ಹೋಗ್ತಕ್ಕಂಥ ಅನುಕೂಲತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ನಮ್ಗೆ ಗೊತ್ತಿದೆ, ಅನೇಕ ಕುಟುಂಬಗಳು ಕರೆಂಟ್ ಜಾಸ್ತಿ ಬಿಲ್ ಬರ್ತಾ ಇದೆ ಕರೆಂಟಿಗೆ. ಮಧ್ಯಮ ವರ್ಗದ ಜನ ಮತ್ತು ತೀರಾ ಕೆಳವರ್ಗದ ಜನ ಆ ಕರೆಂಟನ್ನು ಕಟ್ ಮಾಡಿ ಕತ್ತಲೆಯಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥ ಸಂದರ್ಭಗಳನ್ನು ನೋಡಿದ್ದೇವೆ.
ತಾವು ಕೂಡ ಗಮನಿಸಿದ್ದೀರಿ. ಪ್ರತಿಯೊಬ್ಬರು ಕೂಡ ಬೆಳಕಿನಲ್ಲಿರಬೇಕು, ಪ್ರತಿ ಕುಟುಂಬಗಳಿಗೆ ನಾವು ಪುಕ್ಕಟೆಯಾಗಿ ವಿದ್ಯುತ್ತನ್ನು ಕೊಡಬೇಕು ಅಂತಕ್ಕಂಥ ಘೋಷಣೆಯನ್ನು ಮಾಡಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್, ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವಿದ್ಯುತ್ತನ್ನು ಪುಕ್ಕಟೆಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಸರ್ಕಾರ ಕಾರ್ಯಾಚರಣೆಗೆ ತಂದಿದೆ. ಜೊತೆಗೆ ಇವತ್ತು ಈ ಯೋಜನೆ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು 2 ಕೋಟಿ ಜನ ಸಮೀಪ ಈ ಲಾಭವನ್ನು ಪಡ್ಕೊಂಡ್ರೆ ನಮ್ಮ ಜಿಲ್ಲೆಯಲ್ಲಿ 4,64,770 ಕುಟುಂಬಗಳು ಬಿಜಾಪುರ ಜಿಲ್ಲೆಯಲ್ಲಿ ಇದರ ಗೃಹಜ್ಯೋತಿಯ ಲಾಭವನ್ನು ಪಡೆದಿರ್ತಕ್ಕಂಥ ಒಂದು ಸ್ಪಷ್ಟವಾದಂಥ ಒಂದು ಮಾಹಿತಿ ತಮ್ಮೆಲ್ಲರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಜೊತೆಗೆ ಶಕ್ತಿ ಯೋಜನೆ ಬಹುತೇಕವಾಗಿ ದಿಲ್ಲಿಯಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಪುಕ್ಕಟೆ ಪ್ರವಾಸ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ, ಮಹಾರಾಷ್ಟ್ರದಲ್ಲಿ ಹಾಫ್ ಟಿಕೆಟ್ ಕೊಟ್ಟು ಪ್ರವಾಸ ಮಾಡ್ತಕ್ಕಂಥ ಆ ಸರ್ಕಾರಗಳು ಕಲ್ಪಿಸಿತು. ಆದರೆ ನಮ್ಮ ಸರ್ಕಾರ ಏನು ಚುನಾವಣೆ ಪೂರ್ವದಲ್ಲಿ ಗ್ಯಾರಂಟಿಯನ್ನು ಕೊಟ್ಟಿತ್ತು, ಆ ಗ್ಯಾರಂಟಿಯ ಒಂದು ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಇದು ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಎಲ್ಲ ಮಹಿಳೆಯರು ಕೂಡ ಇವತ್ತು ಬೇರೆ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದಾಗಿರ್ಬೋದು, ಯಾತ್ರಾ ಸ್ಥಳಗಳಿಗೆ ಹೋಗ್ತಕ್ಕಂಥ ಆಗಿರ್ಬೋದು, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಸಂಚಾರ ಮಾಡ್ತಕ್ಕಂಥ ಅವಕಾಶವನ್ನು ಪುಕ್ಕಟೆಯಾಗಿ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ 7 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 3-3.5 ಕೋಟಿ ಇವತ್ತು ಮಹಿಳೆಯರು ಈ ಅನುಕೂಲತೆ ಪಡ್ಕೊಂಡು ಪ್ರವಾಸ ಮಾಡಿದ್ದಾರೆ. ಅಷ್ಟೊಂದು ಅದರ ಟಿಕೆಟ್ ಅನ್ನು ಕೂಡ ಹರಿದು ರಾಜ್ಯ ಸರ್ಕಾರ KSRTCಗೆ ಅದನ್ನು ಭರ್ಪಾಯಿ ಮಾಡಿರ್ತಕ್ಕಂಥದ್ದು. ಕೋಟಿ ಜನ ಇವತ್ತು ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದಾರೆ. ಹೆಂಗೆ ಪಡ್ಕೊಂಡ್ರು ಅಂತ ಕೇಳಿದ್ರೆ ಇವತ್ತು ನಮ್ಮ ಆ ಟಿಕೆಟಿನ ಆಧಾರದ ಮೇಲೆ ಈ ಅಂಕಿ ಸಂಖ್ಯೆ ನಮ್ಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಅನ್ನಭಾಗ್ಯ ಬಹುತೇಕವಾಗಿ ಇದು ನಮ್ಮದೇ ಕಾರ್ಯಕ್ರಮ, ನಮ್ಮ ಪಕ್ಷದ್ದೇ ಕಾರ್ಯಕ್ರಮ. 2013ರಿಂದ 2012ರವರೆಗೆ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಧಿಕಾರದಲ್ಲಿದ್ದರು, ಅವರು ಬಸವ ಜಯಂತಿಯ ದಿವಸ ಅಧಿಕಾರವನ್ನು ಸ್ವೀಕಾರ ಮಾಡಿ ವಿಧಾನಸೌಧಕ್ಕೆ ಬಂದು ಕೇವಲ ಅರ್ಧ ಗಂಟೆಯಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಈ ರಾಜ್ಯದಲ್ಲಿ ಯಾರು ಕೂಡ ಉಪವಾಸ ಇರಬಾರ್ದು, ಯಾರು ಕೂಡ ಉಪವಾಸ ಮಲಗಬಾರ್ದು, ಬಡವರು ಎಲ್ಲರೂ ಕೂಡ ಒಂದು ರೀತಿಯಾಗಿ ಅನುಕೂಲತೆ ಆಗಬೇಕು ಅಂತ ಹೇಳಿ ಪುಕ್ಕಟೆಯಾಗಿ 7 kg ಅಕ್ಕಿಯನ್ನು ಕೊಡ್ತಕ್ಕಂಥ ಘೋಷಣೆಯನ್ನು ಮಾಡಿದ್ರು. ಕ್ಯಾಬಿನೆಟ್ ಇಲ್ದೇ ತೆಗೆದುಕೊಂಡಂಥ ತೀರ್ಮಾನ. ಇವತ್ತು 5-7 kg ಅಕ್ಕಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಮಧ್ಯದಲ್ಲಿ 3 ವರ್ಷ ಅಧಿಕಾರ ಬಂದ ಮೇಲೆ ಆ 7 kg ಅಕ್ಕಿನ 5 kg ಇಳಿಸಿ 2 kg ಕಟಾವು ಮಾಡಲಾಗಿದೆ, ಕಟ್ ಮಾಡಲಾಗಿದೆ. ಅದು ಪುನಃ ನಮ್ಮ 2023ರಲ್ಲಿ ನಮ್ಮ ಗ್ಯಾರಂಟಿ ರೂಪದಲ್ಲಿ ನಾವು 10 kg ಅಕ್ಕಿಯನ್ನು ನಾವು ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ರಾಜ್ಯದ ಜನತೆಗೆ ನಮ್ಮ ಸರ್ಕಾರ ಕೊಟ್ಟಿದೆ. ಆದರೆ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಒಪ್ಪಂದವನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಮಾಡಿಕೊಂಡಿತ್ತು. ಕರ್ನಾಟಕಕ್ಕೆ ಹೆಚ್ಚುವರಿಯಾಗಿ 34 ರೂಪಾಯಿ kgಗೆ 1 kg ಅಕ್ಕಿ ಅಂತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೊಡಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಆದರೆ ಈ ರಾಜ್ಯಕ್ಕೆ ಹೆಸರು ಬರಬಾರ್ದು, ಇದು ಜನಪ್ರಿಯ ಸರ್ಕಾರ ಆಗ್ತಾ ಇದೆ, ಈ ಅಕ್ಕಿಯನ್ನು ಕೊಡಬಾರ್ದು ಅವ್ರಿಗೆ ಅಂತೇಳಿ ಅಮಿತ್ ಶಾ ಮತ್ತು ಸನ್ಮಾನ್ಯ ಮೋದಿಜಿಯವರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಆ ಅಕ್ಕಿಯನ್ನು ಕೊಡದಂತೆ ನಮ್ಮ ರಾಜ್ಯಕ್ಕೆ ಬರಬೇಕಂತ ಅಕ್ಕಿಯನ್ನು ಕೊಡದೆ ನಾವು 34 ಎಲ್ಲ ರೀತಿಯಾದಂಥ ಅಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಒಂದು ಮೊನ್ನೆ ತಾವು ನೋಡಿದ್ದೀರಿ, ಪ್ರಸಿದ್ಧ ದೇವಾಲಯಗಳ ಏನು ಧರ್ಮದತ್ತಿ ಹಣ ನಾವು ಬೇರೆ ಕಾರಣಗಳಿಗೆ ಬಳಸ್ತೀವಿ ಅಂತಕ್ಕಂಥ ಅಪಪ್ರಚಾರ ಮಾಡೋದು. ಅನೇಕ ಸಲ ನಮ್ಮ ದತ್ತಿ ಇಲಾಖೆ ಮಂತ್ರಿಗಳು ಕೂಡ ಸ್ಪಷ್ಟೀಕರಣ ಕೊಟ್ಟರು, ಮುಖ್ಯಮಂತ್ರಿಗಳು ಕೊಟ್ಟರು, ಯಾವುದಕ್ಕೂ ಕೂಡ ಬಳಸಂಗಿಲ್ಲ ಹಣ, ಅದೇ ದೇವಸ್ಥಾನದ ಅಭಿವೃದ್ಧಿಗೆ ಅದನ್ನು ಖರ್ಚು ಮಾಡಲಿಕ್ಕೆ ನಾವು ಒಂದು ಯೋಚನೆ ಮಾಡಿದ್ವು ಅಂತಕ್ಕಂಥ ಮಾತನ್ನು ಹೇಳೋದು ಬಿಟ್ಟರೆ ಬಹುತೇಕವಾಗಿ ಇಲ್ಲ, ಅದನ್ನು ಮಸೂದೆಗಳಿಗೆ ನಾವು ಖರ್ಚು ಮಾಡ್ತಾರೆ ಬಿಜೆಪಿ ಕಾಂಗ್ರೆಸ್ನವರು ಅಂತ ಹೇಳಿ ಅನೇಕ ರೀತಿಯಾಗಿರ್ತಕ್ಕಂಥ ಇಂಥ ಜನವಿರೋಧಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟು ಕಾಂಗ್ರೆಸ್ಸಿನ ಪಕ್ಷದ ಒಂದು ಇಮೇಜನ್ನು
ಇವತ್ತು ಕಡಿಮೆ ಮಾಡ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಅದೇ ರೀತಿ ಮೊನ್ನೆ ನಡೆದಂಥ ಏನು ರಾಮೇಶ್ವರಂ ಕ್ಯಾಂಟೀನ್ ಸಂದರ್ಭ ಇರ್ಬೋದು, ಇವತ್ತು ಅದನ್ನು ನೇರವಾಗಿ ಕಾಂಗ್ರೆಸ್ನವರೇ ಮಾಡಿಸೋ ರೀತಿಯಲ್ಲಿ ಅವರು ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಘಟನೆಗಳು ನಡೀಬಾರ್ದು. ಯಾಕಂದ್ರೆ ದೇಶದಲ್ಲಿ ಎಲ್ಲ ಪಕ್ಷಕ್ಕೂ ಕೂಡ ಜಾತಿ ಮತ್ತು ಧರ್ಮವನ್ನು ಬಿಟ್ಟು ಎಲ್ಲಕ್ಕಿಂತ ಹೆಚ್ಚಿಗೆ ಯಾವ್ದಾದ್ರು ಇದ್ರೆ ದೇಶದ ಐಕ್ಯತೆ ಅಖಂಡತೆ ಈ ಇದರಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥದ್ದು ಯಾವುದೋ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಇದಕ್ಕಾಗಿ ನಾವು ಅನೇಕ ಸಲ ಪಾಕಿಸ್ತಾನದ ಏಜೆಂಟ್ ನಾವು ಪಾಕಿಸ್ತಾನದ ವೈದ್ಯ ರಾಷ್ಟ್ರ ಅಂತ ಹೇಳಿ ನಾವು ಪರಿಗಣಿಸಿದ್ದೀವಿ. 2 ಸಲ ನಾವು ಪಾಕಿಸ್ತಾನ ಜೊತೆ ನಮ್ಮ ಕೇಂದ್ರ ಸರ್ಕಾರ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ, ನೆಹರು ಅವ್ರ ಕಾಲದಲ್ಲಿ ಪಾಕಿಸ್ತಾನ ಜೊತೆ ಯುದ್ಧವನ್ನು ಮಾಡಿ ಗೆದ್ದಂಥವ್ರು ನಾವು. ಹೀಗೆ ಇಲ್ಲದ ಅಪಪ್ರಚಾರವನ್ನು ಮಾಡಿ ಕೇವಲ ಹಿಂದುತ್ವದ ಆಧಾರದ ಮೇಲೆ ಇವತ್ತು ಈ ಒಂದು ಬಿಜೆಪಿಯವರು ಮತವನ್ನು ಸೆಳೀತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ವಿನ ಈ ದೇಶದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಆಗಲಿ ಮತ್ತೊಂದಾಗಲಿ ಯಾವುದೂ ಕೂಡ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗಿಲ್ಲ. ಇವತ್ತು UPA ಸರ್ಕಾರದ ಸಂದರ್ಭದಲ್ಲಿ ಏನು ಕಾರ್ಯಕ್ರಮವನ್ನು ಕೊಟ್ಟಿದ್ರು ಅವನ್ನ ಇವರು ಮುಂದುವರಿಸಿದ್ದಾರೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು, ಪ್ಲಾಟ್ಫಾರ್ಮ್ ಸುಧಾರಣೆ ಆಗಿರ್ಬೋದು, ಇವೆಲ್ಲ UPA ಗೌರ್ಮೆಂಟ್ ಇಂದ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳು. ಹೀಗಾಗಿ ಇವತ್ತು ಮುಂದೆ ಬರ್ತಕ್ಕಂಥ ಒಂದು ಈ ಪಾರ್ಲಿಮೆಂಟಿನ ಚುನಾವಣೆಯಲ್ಲಿ ಪ್ರಜಾ ವಿರೋಧಿಯಾಗಿರ್ತಕ್ಕಂಥ, ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ, ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಧಿಕ್ಕಾರವನ್ನು ಮಾಡ್ತಕ್ಕಂಥ BJP ಪಕ್ಷವನ್ನು ದೂರಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿಕ್ಕೆ ಇವತ್ತು ಜನ ತಯಾರಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳುವುದರ ಮುಖಾಂತರ ನಿನ್ನೆ ಉದಾಹರಣೆ ಲಕ್ನೋದಲ್ಲಿ ನಡೆದಂಥ ಒಂದು ರ್ಯಾಲಿ ಬಹುತೇಕವಾಗಿ ಒಂದು ಐತಿಹಾಸಿಕ ರ್ಯಾಲಿ ಅದು. ಇವತ್ತು ಪ್ರಧಾನಮಂತ್ರಿಗಳು ಏನು ಅಲ್ಲಿ ನಿತೀಶ್ ಕುಮಾರ್ ಅವರು ಕರ್ಕೊಂಡು 4 ಸಭೆಗಳನ್ನು ಮಾಡಿದ್ರು ಕೂಡ 4 ಸಭೆಗಳಿಗೆ ನಿನ್ನೆ ಆದಂಥ ಸಭೆ ಅರ್ಧದಷ್ಟು ಕೂಡ ಜನ ಇರಲಿಲ್ಲ. ಇದನ್ನು ತಾವೆಲ್ಲ ಮಾಧ್ಯಮ ಮಿತ್ರರು ಕೂಡ ಗಮನಿಸಬೇಕಾಗ್ತಾ ಇದೆ. ದೇಶದ ಜನ ಯಾವ ರೀತಿಯಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿಯೂ ಕೂಡ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯ ಗಳಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಿ, ಈ ಗ್ಯಾರಂಟಿಗಳನ್ನು ನಾವು ಯಾಕೆ ಹೇಳಿದ್ವಿ ತಮ್ಮ ಎದುರಿಗೆ ಅಂತ ಹೇಳಿದ್ರೆ, ಬಹುತೇಕವಾಗಿ ನಾವು ಒಂದು ಅಭಿಯಾನವನ್ನು ಮಾಡಿದ್ದೇವೆ. 16 ಬ್ಲಾಕ್ಗಳಿಗೆ ಹೋಗಿ, ಮತ್ತು ನಮ್ಮ 16 ಬ್ಲಾಕ್, ಒಂದು ಕಾನ್ಸ್ಟಿಟ್ಯೂನ್ಸಿಗೆ 2 ಬ್ಲಾಕ್, 16 ಬ್ಲಾಕಿಗೆ ಹೋಗಿ ಎಲ್ಲ ರೀತಿಯ ಸಭೆಯನ್ನು ಮಾಡಿ ಕಾರ್ಯಕ್ರಮಗಳಿಗೆ ಜನರಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೆ ಹೇಳಿ, ಕೊನೆಯದಾಗಿ ಇವತ್ತು ತಮ್ಮೆದುರಿಗೆ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಅದಕ್ಕೆ ತಾವೆಲ್ಲ ಬಂದು ಸಹಕಾರ ಮಾಡಿದ್ದಕ್ಕೆ ಧನ್ಯವಾದಗಳು. ಇವತ್ತು ಬೆಲೆ ಏರಿಕೆ ಗಗನಕ್ಕೆ ಇರ್ತಕ್ಕಂಥ ಸಂದರ್ಭ. ರೈತರು ಯಾವ ರೀತಿ ಪುಟಿನ್ ಅವರು ರಷ್ಯಾದಲ್ಲಿ ಒಂದು ನಿರಂಕುಶಾಹಿ ಆಡಳಿತವನ್ನು, ಚುನಾವಣೆ ಇಲ್ಲದೇ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಅಂತ ಒಂದು ಪರಿಸ್ಥಿತಿ ಭಾರತ ದೇಶದಲ್ಲಿ ಕೂಡ ಬರ್ತಾ ಇದೆ. ಅದಕ್ಕೆ ಎಲ್ಲ ಜನ ಜಾಗೃತರಾಗಿ ಕೇಂದ್ರ ಸರ್ಕಾರವನ್ನು ಸೋಲಿಸಬೇಕು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಭಾಳ ಧೈರ್ಯದಿಂದ ಇವತ್ತು BJPಯನ್ನು ಎದುರಿಸಿ 25 ವರ್ಷಗಳಿಂದ ನಾವು ಅಧಿಕಾರದಿಂದ ಪಾರ್ಲಿಮೆಂಟ್ನಲ್ಲಿ ವಂಚಿತರಾಗಿದ್ದೇವೆ. ಆದರೆ ಈ ಸಲ ಯಾವುದೇ ಪರಿಸ್ಥಿತಿಯಲ್ಲಿ ಇಲ್ಲಿ ಲೋಕಸಭೆಯನ್ನು ನಾವು ಗೆಲ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸಿ, ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆ. ಕುಡಿಯುವ ನೀರಿನ ಸಮಸ್ಯೆ ಕೂಡ ಇವತ್ತು ನಿನ್ನೆ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಸಭೆಯನ್ನು ಮಾಡಿದ್ದಾರೆ, ತಾವು ಕೂಡ ಗಮನಿಸಿದ್ದೀರಿ. ಎಲ್ಲ ಬಾವಡಿಗಳನ್ನು ಸ್ವಚ್ಛ ಮಾಡಿ ಪುನಃ ನೀರಿನ ಉಪಯೋಗಗಳನ್ನು ಮಾಡಬೇಕು. ಅದನ್ನು ಸದ್ಯದ ಮಟ್ಟಿಗೆ ಏನು ಪರಿಸ್ಥಿತಿ ಬಂದಿದೆ ಅದನ್ನು ನಿಭಾಯಿಸಲಿಕ್ಕೆ ಒಂದು ತುರ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಕೂಡ ಅವರು ಕೊಟ್ಟಿದ್ದಾರೆ. ಡ್ಯಾಮ್ನಿಂದ ಕೂಡ ಇವತ್ತು ನೀರು ಬಿಡೋ ಒಂದು ಬಿಜಾಪುರಕ್ಕೆ ಕೆರೆ ತುಂಬತಕ್ಕಂಥ ಯೋಜನೆ, ಎಲ್ಲ ರೀತಿಯಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತಕ್ಕಂಥ ಮಾತನ್ನು ಹೇಳಿ, ತಾವು ಬಹಳ ದಿವಸದಿಂದ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿರಲಿಲ್ಲ. ಇವತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ವಂದಿಸಿ ನಾನು ನನ್ನ ಅಭಿಪ್ರಾಯಗಳನ್ನು ಮುಗಿಸ್ತೇನೆ. ತಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಯಾರು ಇಲ್ಲೇ ಗುಲ್ಬರ್ಗದಾಗ ಒಬ್ಬ ಅಲ್ಲಾಪುರ ಪಾಟೀಲ್
ಪಬ್ಲಿಕ್ ಮೀಟಿಂಗ್ನಾಗ ಹೇಳ ಎಲ್ಲ ರೊಕ್ಕ ಗ್ಯಾರಂಟಿ ಯೋಜನೆ ಹೊಂಟೈತೆ, ಅಭಿವೃದ್ಧಿಗೆ ರೊಕ್ಕ ಕೊಡಲ್ಲ ಗ್ಯಾರಂಟಿ ಇಲ್ಲ, ಅವ್ರಿಗೆ ಮಾಹಿತಿ ಕೊರತೆ ಇರ್ಬೋದ್ರಿ. ಯಾಕಂದ್ರೆ ಈ ಗ್ಯಾರಂಟಿಗಳ ಮಧ್ಯೆ ಕೂಡ ಸುಮಾರು 3 ಕೋಟಿ 3 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಶಾಸಕರೇ ಹೇಳ. ಅಲ್ಲ, ಅವ್ರಿಗೆ ಮಾಹಿತಿ ಕೊರತೆ ಇರ್ಬೋದು. ಇದೆಲ್ಲ ಮಾಹಿತಿ ಎಲ್ಲರೂ ಶಾಣೆ ಇರಂಗಿಲ್ಲ, ಒಬ್ಬರು ಮಾಹಿತಿ ಕೊರತೆ ಇರ್ತದೆ. ಸರ್, ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ರಿ. ಹೌದು. ಇಲ್ಲಿ ಯಾರು ಕ್ಯಾಂಡಿಡೇಟ್, ಯಾರ ಆಕಾಂಕ್ಷಿಗಳಿದ್ದಾರೆ, ಯಾರೇ ನೀವು ಕೂಡ್ಲಿ. ಇದ್ದೀರಾ, ಏನು ಸಿದ್ಧತೆಗಳು ಏನ್ ನಡೆದಿದೆ ಅನ್ನೋದು ಈಗ ಸ್ವಲ್ಪ ಎಲ್ಲ ಈಗ ಒಂದು ವಿಚಾರ ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಇವತ್ತು SC ರೈಟ್ ಕಮ್ಯುನಿಟಿಗೆ ಟಿಕೆಟ್ ಕೊಡ್ಬೇಕಂತಕ್ಕಂಥ ಒಂದು ಅಭಿಪ್ರಾಯ ನಮ್ಮ ಜಿಲ್ಲೆಯಲ್ಲಿ. ಅದು ಯಾರಿಗಾದ್ರೂ ಕೊಡಬೇಕು, ನನಗೆ ಕೊಡ್ಬೇಕಂತಲ್ಲ, ಯಾರಿಗಾಗಿ ಕೊಟ್ಟರು ಕೂಡ ನಾವೆಲ್ಲರೂ ಕೂಡ ಚುನಾವಣೆ ಮಾಡಲಿಕ್ಕೆ ತಯಾರಿದ್ದೇವೆ. ಇವತ್ತು ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು, ನಮ್ಮ ಇಬ್ಬರ ಮಂತ್ರಿಗಳು ಒಟ್ಟಾರೆಯಾಗಿ ಒಂದು ಅಭಿಪ್ರಾಯವನ್ನು ರಾಜ್ಯ ಹೈಕಮಾಂಡಿಗೆ ಹೇಳಬೇಕು. ರಾಜ್ಯ ಹೈಕಮಾಂಡ್ನವರು ಆ ಒಂದು ಹೆಸರನ್ನ ಕೇಂದ್ರ ಚುನಾವಣೆ, ನಮ್ಮ ಕಾಂಗ್ರೆಸ್ ಪಕ್ಷದ ಕೇಂದ್ರ ಚುನಾವಣೆ ಸಮಿತಿಗೆ ಒಪ್ಪಿಸಬೇಕು. ಕೇಂದ್ರ ಚುನಾವಣೆ ಸಮಿತಿಯಲ್ಲಿ ಯಾವ ಹೆಸರು ಅವರು ಒಪ್ಕೊಳ್ತಾರೆ ಆ ಹೆಸರಿನವರು ಅಭ್ಯರ್ಥಿ ಆಗ್ತಾರೆ. ಅದೇನೇ ಇದ್ರೂ ಕೂಡ ಪಕ್ಷದ ನಿರ್ಧಾರವನ್ನು ನಾವು ಬೆಂಬಲಿಸ್ತೇವೆ. ಪಕ್ಷ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತಕ್ಕಂಥದ್ದನ್ನ. ಅಲ್ಲ, ನೀವು ಆಕಾಂಕ್ಷಿ ಹೌದಾ ಅಲ್ಲ ಅನ್ನೋದು ಕ್ಲಿಯರ್ ಅಲ್ಲ, ನಾನು ಆಕಾಂಕ್ಷಿ ಹೌದು, 100%. ಅದ್ರ ನೋ ಡೌಟ್. ಮತ್ತಿನ್ ಯಾರ್ಯಾರಿದ್ದಾರೆ ಇದು ಬಂದು ನಾ ಹೆಂಗೆ ಹೇಳೋದು, ಅಂದ್ರೆ ಭಾಳ ಜನ ಅದಾರೆ. ಪಕ್ಷದಲ್ಲಿ ಈಗಾಗಲೇ ಅರ್ಜಿಗಳನ್ನು ಹಾಕಿದ್ದು, ಆ ರೀತಿಯ ಪ್ರಕ್ರಿಯೆಗಳು ನಡೆದಿದೆಯಾ? ಇಲ್ಲ, ಅರ್ಜಿ ಕೊಟ್ಟಾರಲ್ರಿ. ಎಷ್ಟು ಜನ ಕೊಟ್ಟಿದ್ದಾರೆ ಸರ್? ಸುಮಾರು ಅವತ್ತು ನಾವು ಏನು ನಮ್ಮ ಸತೀಶ್ ಜಾರಕಿಹೊಳಿ ಸರ್ ಅಬ್ಸರ್ವರ್ಗೆ ಬಂದ ಸಂದರ್ಭದಲ್ಲಿ ಸುಮಾರು 10 ಜನ ಅರ್ಜಿಯನ್ನು ಕೊಟ್ಟಿದ್ರು. ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿದ್ರು, ಆ ಸಮುದಾಯಗಳಿಗೆ ಅನ್ಯಾಯ ಆಯ್ತು. ಏನದು ತಮ್ಗೆ ಗೊತ್ತಿರಲಿ, ಆ SCP TSP ಕಾನೂನನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ 7D ಅಂತಕ್ಕಂಥ ಒಂದು ಕಾಲಮನ್ನು ಸೇರಿಸಿದ್ರು, ಅನುಚ್ಛೇದ 7D. ಅದ ಏನು ಪ್ರಯೋಜನ ಮಾಡ್ತಿತ್ತು ಅಂದರೆ SCP TSP ಹಣ SC ಜನರಿಗೆ ಅಭಿವೃದ್ಧಿಗೆ ಬಳಸೋದ್ರ ಜೊತೆಗೆ ರಾಜ್ಯದ ಇತರೆ ಕಾರ್ಯಕ್ರಮ ಕೂಡ ಬಳಸಲಿಕ್ಕೆ ಒಂದು ಅವಕಾಶ ಇತ್ತು. ಹೀಗಾಗಿ ಎಲ್ಲ ಹಿಂದೆ BJP ಸರ್ಕಾರದವ್ರು ಇದೆ, ಕಾರಜೋಳ ಅವರು ಬಳಸ್ಯಾರ. ಕಾರಜೋಳ ಅವರು ಎಷ್ಟು ಸುಮಾರು 25,000 ಕೋಟಿ ಬಳಸ್ಯಾರ. ಅವರಿದ್ದಾಗ ಆಗಿದೆ. ನಮ್ಮ ಮಾದೇವ್ ಸರ್ ಬಂದಾಗ ಈ 7D ತಿದ್ದೋದಕ್ಕಿಂತ ಮುಂಚೆ ಅದು ಆಗಿತ್ತು. ಇವತ್ತು ಅಮೆಂಡ್ಮೆಂಟ್ ಆಗಿದೆ, 7D ಅಂತ ರದ್ದು ಮಾಡಲಾಗಿದೆ ಆ ಕಾನೂನಿನಲ್ಲಿ. ಇನ್ನು ಮುಂದೆ ಯಾವುದೇ ರೀತಿಯಾಗಿ ಈ ಹಣ ಏನು ವರ್ಷಕ್ಕೆ ಏನು 25,000 30,000 ಕೋಟಿ ಬರ್ತಾ ಇದೆ, ಆ ಹಣ ನೇರವಾಗಿ ಆ ಜನಾಂಗದ ಅಭಿವೃದ್ಧಿಗೆ ಮಾತ್ರ ಬಳಸ್ತಕ್ಕಂಥ ಅವಕಾಶ ಇದೆ, ಬೇರೆ ಯಾವುದೂ ಕೂಡ ಬಳಸಲಿಕ್ಕೆ ಇಲ್ಲ. ಈ ಎಲ್ಲ ಕಾರ್ಯಕ್ರಮಗಳು ನಿಂತ್ಕೊಂಡಿದ್ದಾರೆ. SC STಗೆ ಯಾವುದೇ ಎಲ್ಲ ಚಾಲು ಅದಾವ್ರಿ, ಯಾವ ಬಂದ ಅನುದಾನನೇ ಇಲ್ಲ ನಿಗಮಗಳಿಗೆ. ಇಲ್ಲ, ಚಾಲು ಅದಾವ್ರಿ. ಇವತ್ತು ನಾವು ಎಲ್ಲ ಸಮುದಾಯಗಳು ದುಡ್ಡು ಕೊಟ್ಟಿದ್ದಾರೆ. ಎಲ್ಲ ಶಾಸಕರು ಕೂಡ 25 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತಾವೆಲ್ಲ ನೋಡಿದ್ರೆ ಮೊನ್ನೆ ಇಂಡಿಯಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಕಾರ್ಯಕ್ರಮ ಆಯಿತು. ಗಾಣಿ ಸಮಾಜದ ಮುಖಂಡರು ಕೂಡ ಅಲ್ಲಿ ನಮ್ಮ ಯಶವಂತರಾಯಗೌಡರು 5 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಮುಂಗಡವಾಗಿ 2 ಕೋಟಿ ರೂಪಾಯಿಗಳನ್ನ ಅದಕ್ಕೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಎಲ್ಲ ಕಡೆ ನಡೆದಿದ್ದಾವೆ. ಈಗ ನಿಗಮ ಮಂಡಳಿ ನೇಮಕದಲ್ಲಿ ಜಿಲ್ಲೆಗೆ ಪ್ರಾತಿನಿಧ್ಯ ಸರಿ ಸಿಗಲಿಲ್ಲ, ಕಾರ್ಯಕರ್ತರಿಗೆ ನಿಜವಾದ ಕಾರ್ಯಕರ್ತರು ಸಿಗಲಿಲ್ಲ ಅಂತ ಒಂದು ಅಸಮಾಧಾನ ಇದೆ. ಇದು ಚುನಾವಣೆ ಮೇಲೂ ಪರಿಣಾಮ ಬೀರಬಹುದಾ? ಏನಾಗಂದ್ರೆ ಇವತ್ತು ನಾವು 1000 ಜನ ಕಾರ್ಯಕರ್ತರಿದ್ದೇವೆ. ಅವಕಾಶ ಸಿಗೋದು ಒಬ್ಬರಿಗೆ ಇಬ್ಬರಿಗೆ ಮಾತ್ರ. ಯಾವುದೇ ಪಕ್ಷಗಳು, ನಮ್ಮ ಪಕ್ಷದ್ದಲ್ಲ, ಯಾವುದೇ ಪಕ್ಷದ್ರು ಒಬ್ಬರಿಗಿಬ್ಬರಿಗೆ ಮಾತ್ರ ರಾಜ್ಯ ಮಟ್ಟದಲ್ಲಿ ಅವಕಾಶ ಸಿಗ್ತಾ ಇದೆ. ಇನ್ನು ಜಿಲ್ಲೆ ಮಟ್ಟದಲ್ಲಿ ಸಣ್ಣ ಸಣ್ಣ ಏನು ನಾಮಿನೇಷನ್ಸ್ ಅದಾವ ಅವೆಲ್ಲ ಕೂಡ ಮಾಡ್ಬೋದು. ಇವತ್ತು ನಮ್ಮ ಜಿಲ್ಲೆಯ ಹೇಳ್ತಾರೆ. ಥ್ಯಾಂಕ್ ಯು ಸರ್. ವಿಚಾರ ಮಾಡಿ ತಗೊಳ್ಳೋದಿಲ್ಲ ಅವರು. ಈ ಸಲ ಹಂಗೆ ಮಾಡ್ತಾರೆ. ರೆಡ್ ಕಮ್ಯುನಿಟಿ ತಯಾರು ಮಾಡಾಕ್ತಾರೆ. ಈಗ ಸಿಚುವೇಶನ್ದಾಗ ಅವರು ಅಭಿಪ್ರಾಯನಾಗಿ ಅವರು ಈಗ ಯಾರು ಹೇಳೋರಂದ್ರೆ ಮಾಹಿತಿ ಕೊರತೆ ಇರ್ತದೆ.
2012 ಅವರಿಗೆ ಮಾಹಿತಿ ಕೊರತೆ ಇರ್ತದೆ. ಯಾರು ಹೇಳ್ತಾರೆ? ನಾನು ಈ ಕಾಂಗ್ರೆಸ್ ಪಾರ್ಟಿಯಾಗ 30 ವರ್ಷ ಇರ್ತಾ ಬಂದು 30 ಇಯರ್ ಫುಲ್ ಟೈಮ್ ಕೆಲಸ ಮಾಡೋದು. ಇದು ಅಲ್ಲಿ ಬರೇ ಯಾವಾಗ ಬಂದು ಯಾವಾಗ ಹೋಗೋದಲ್ಲ. ನಾನು ನನ್ನ ಪಕ್ಷೇತರದಾಗ ಫುಲ್ ಟೈಮ್ ಕೆಲಸ ಮಾಡಿದ್ದೀನಿ, ಪಕ್ಷದ ಸಂಘಟನೆ ಮಾಡಿದ್ದೀನಿ, ಇಡೀ ಜಿಲ್ಲೆಯಲ್ಲಿ ಎಲ್ಲ ಮಾಡಿದ್ದೀನಿ. 2018 ಚುನಾವಣೆ ನಿಲ್ಲಿಗ್ಲಿ ನಾನು ಚುನಾವಣೆ ನಿಲ್ಲಂಗಿಲ್ಲ ಸ್ಪಷ್ಟವಾಗಿ ಖರ್ಗೆ ಸಾಹೇಬ್ರಿಗೆ ಹೋಗಿ ಹೇಳಿದ್ದೆ. ಅದೇ ಮುಚ್ಚು ಮನೆ ಇಲ್ಲ. ಆದರೆ ಈ ಸಲ ನಾನು ಬಿಟ್ಟಿದ್ದೊಂದು ಲೋಪ ಆಗಿದ್ದರಿಂದ ಯಾವ ಬಂದವ್ರಿಗೆ ಬಿಡಬಾರ್ದು, ಕಡಿಮೆ ಅಂತರದಲ್ಲಿ ಸೋತಾರ ಅಂತೇಳಿ ಅವ್ರಿಗೆ ಟಿಕೆಟ್ ಕೊಟ್ಟಾರೆ. ಇದು ನಾವು ಅಲ್ಲಿ ಬಿಡು, ನಾ ಈ ಸ್ಪಷ್ಟವಾಗಿ ನಿಮ್ಮ ಎಲ್ಲ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೇನೆ. ಇವತ್ತು ನಾನು ಟಿಕೆಟ್ ಕೊಟ್ಟರೆ ನಾವಲ್ಲ, ನಾನು 100% ನಾನು ಸ್ಪರ್ಧೆ ಮಾಡ್ತೀನಿ. ಅದು ನೋಡಿ, ಯಾರೋ ಸುಮ್ಮನೆ ಕಾಂಗ್ರೆಸ್ಸಿಗೆ ಯಾವಾಗಲೂ ಬರೋರು ಹೋಗೋರು ಅಂತ ಬಂದು ಅಪಪ್ರಚಾರ ಮಾಡ್ತಾರೆ. ಕಾಂಗ್ರೆಸ್ಸಿಗೆ ಯಾರು ಮಾಡಂಗಿಲ್ಲ. ಇಲ್ಲೆಲ್ಲ ಹಿರಿಯರು ಕಾಂಗ್ರೆಸ್ನವರೆಲ್ಲ ಬ್ಲಾಕ್ ಅಧ್ಯಕ್ಷರು, ಉಪಾಧ್ಯಕ್ಷರು ನೀವು ಕಾಂಗ್ರೆಸ್ನ ಹಿರಿಯರು ಅವರು ಕರ್ಕೊಂಡು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಕಾಂಗ್ರೆಸ್ನವ್ರು ಒಬ್ಬರೇ ಹೇಳಿ ನೋಡಿ. ಎಲ್ಲರಿಗೂ ಚುನಾವಣೆಯಲ್ಲೂ ಅವಕಾಶ ಪ್ರಜಾಪ್ರಭುತ್ವದಲ್ಲಿ ಇದೆ. ಅದನ್ನು ನಾವು ಅಲ್ಲಗಳಾಗಿಲ್ಲ. ಇವತ್ತು ಟಿಕೆಟ್ ಕೇಳೋರು ಭಾಳ ಬಂದಿದ್ದಾರೆ. ನಾವು ಯಾರಿಗೂ ಕೂಡ ಚಕಾರ ಎತ್ತಿಲ್ಲ. ಕೇಳೋದು ಅವ್ರ ಸ್ವಾತಂತ್ರ್ಯ. ಇದು ನಮ್ಮ ಸ್ವತ್ತಲ್ಲ. ಕಾಂಗ್ರೆಸ್ ಅಂದ್ರೆ ಟಿಕೆಟ್ ಅವ್ರನ್ನೇ ಕೇಳ್ಬೇಕಂತಲ್ಲ. ಇಲ್ಲಿ ಕೂತವ್ರು ಎಲ್ಲರೂ ಕೂಡ ವಲಸಿಲು ರಿಸರ್ವ್ ಅವನು ಕೇಳ್ಬೋದು. ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲಿ ವಿಜಯಪುರ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆ ನೋಡಿದ್ರೆ ಆಯಾ ಕ್ಷೇತ್ರಗಳಲ್ಲಿ ಯಾವ್ಯಾವ ಶಾಸಕರು ಇರ್ತಾರೆ ಆ ಕ್ಷೇತ್ರದಲ್ಲೇ ಮತದಾನ ಕುಸಿತ ಆಗಿರ್ತದೆ. ಇಲ್ಲೇ ಕಾಂಗ್ರೆಸ್ಗೆ ಈಗ ಈ ಸಲ ಬರ್ದಿಟ್ಕೊಡ್ರಿ, ಎಲ್ಲೆಲ್ಲಿ ಗೆದ್ದಾರೆ ಗೆದ್ದಿಲ್ಲಾರ್ದ್ರಲ್ಲಿ ಕೂಡ ಇವತ್ತು ನಾವು ಮೆಜಾರಿಟಿ ತೋರಿಸ್ತೀವಿ. ಈ ಸಲ ಕಾಂಗ್ರೆಸ್ ಈ ಸಲ ಮೆಜಾರಿಟಿ ತೋರಿಸ್ತೀವಿ ನಾವು 100%. ಇದು ಒಂದು ಗ್ಯಾರಂಟಿ. ಇದು ಒಂದು ಗ್ಯಾರಂಟಿ. ಬಿಜಾಪುರ ಜಿಲ್ಲಾ ಗ್ಯಾರಂಟಿ. ಈ ಸಲ ನಮ್ಮ ಪಕ್ಷದ ಜವಾಬ್ದಾರಿ ಇಲ್ಲಿಯ ಉಸ್ತುವಾರಿ ಸನ್ಮಾನ್ಯ ಎಂ ಬಿ ಪಾಟೀಲ್ ವಹಿಸಿಕೊಂಡಿದ್ದಾರೆ. ಅದಕ್ಕೆ ಇನ್ನೊಬ್ಬ ನಮ್ಮ ಇದರ ಅಬ್ಸರ್ವರ್ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ ಇದ್ದಾರೆ. ಇವತ್ತು ಶಿವಾನಂದ ಪಾಟೀಲ್ ಕೂಡ ಮಂತ್ರಿಗಳಾಗಿದ್ದಾರೆ. ಇವತ್ತು ಮಂತ್ರಿಗಳಿಂದ ಹೆಚ್ಚಿನ ಅಧಿಕಾರಿ ಇರ್ತಕ್ಕಂಥವ್ರು ಶಾಸಕರು ಕೂಡ ಅದಾರೆ. ಯಶವಂತರಾಯಗೌಡ ಆಗಿರ್ಬೋದು, ಸನ್ಮಾನ್ಯ ನಾಡಗೌಡ ಸಾಹೇಬ್ ಆಗಿರ್ಬೋದು, ಕಟಕಗೌಡ ಆಗಿರ್ಬೋದು, ಮನುಗುಳಿ ಅವರಾಗಿರ್ಬೋದು. ಇವತ್ತು ಬಿದ್ದಂತ ಶಾಸಕರು ಬಿದ್ದಂತ ಅಭ್ಯರ್ಥಿಗಳು ಕೂಡ ಪವರ್ಫುಲ್ ಅದಾರ. ಆದ್ರೆ ಪ್ರತಿ ಸಲ ಬೇರೆ ಈಗ 30 ವರ್ಷದ ಕಾಟ್ ಹೊಡಿದ್ವಿ. ಇಲ್ಲ ಈ ಸಲ ಇದು ಗ್ಯಾರಂಟಿ ನಮ್ದು. ಸರ್, ಇದ್ರ ಜೊತೆಗೆ ಬಿಜೆಪಿಯಲ್ಲಿ ಕೆಲವು ಬೆಳವಣಿಗೆಗಳು ಆಗ್ತಾ ಇದೆ. ಅಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅವರು ಇತ್ತ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಅಂತ ವಿಷಯಗಳು ಕೇಳಿ ಬರ್ತಾ ಇದೆ. ನಿಮ್ಮ ಪಕ್ಷದಲ್ಲಿ ಅವಕಾಶ ಇದೆಯಾ? ಆ ತರ ಸುದ್ದಿದೆ. ಈಗಾಗಲೇ ನಮ್ಮ ಪಕ್ಷದ ಒಂದು ಎಲ್ಲ ಪ್ರಕ್ರಿಯೆ ಕೊನೆ ಹಂತದಲ್ಲಿದೆ. ಆಮೇಲೆ ಅವ್ರು ಬಿಜೆಪಿ ಕಾಂಗ್ರೆಸ್ ಬರ್ತಾರಂತಂದ್ರೆ ಬರ್ಬೋದು. ಯಾವ್ಯಾವ ಕಾಂಗ್ರೆಸ್ ಬರ್ಲಕ್ಕೆ ಯಾರಿಗೂ ಬಾಡಲಕ್ಕೆ ಬರಂಗಿಲ್ಲ. ಆದ್ರೆ ಅವ್ರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಸುಳ್ಳು. ಇದು ಮಾತ್ರ ಸತ್ಯಕ್ಕೆ ದೂರವಾದದ್ದು. ಸಪೋಸ್ ಸರ್ ಸೋಷಿಯಲ್ ಜಸ್ಟಿಸ್ನಾಗ ಬಂಜಾರ ಕಮ್ಯುನಿಟಿಗೆ ಮತ್ತೆ ಕೊಟ್ಟರಂದ್ರೆ ಅವಾಗ ಕಾಂಗ್ರೆಸ್ ಪಾರ್ಟಿ ಅವಾಗ ಕಾಂಗ್ರೆಸ್ ಪಾರ್ಟಿ ಚುನಾವಣೆಯನ್ನೇ ಮಾಡ್ಬೇಕಲ್ಲ. ಇಲ್ಲ 4 ಎಲೆಕ್ಷನ್ ನಾನು ಹೇಳಂಗಿಲ್ಲ. ಪ್ರಕಾಶ್ ರಾಠೋಡ್ ಅವರು ಒಂದು ಜನರಲ್ ಎಲೆಕ್ಷನ್, 2 ರಿಸರ್ವ್ ಎಲೆಕ್ಷನ್, ಮತ್ತೆ ಅಲ್ಲ ಒಟ್ಟು ನಾವು ಸೋತಿದ್ದು ಕಾಂಗ್ರೆಸ್. ಮತ್ತೆ ನಾವೆಲ್ಲ ಹೋರಾಟ ಮಾಡಂತೀವಿ. ಈಗ ಇವು ಕೂಡ್ರಿ ಅಂತ ಹೇಳಿ, ಈ ಜನಾಂಗ ಕೂಡ್ರಿ ಅಂತ ಹೇಳಿ ನಮ್ದು ಹೋರಾಟ ನಾವು ಪಕ್ಷದ ಒಳಗಡೆ, ಪಕ್ಷದ ಹೊರಗಡೆ ಅಲ್ಲ, ಪಕ್ಷದ ಒಳಗಡೆನೆ ನಮ್ಮ ಹೋರಾಟ ಇದೆ. ಪಕ್ಷದವರು ಒಂದು ಸಕಾರಾತ್ಮಕ ತೀರ್ಮಾನವನ್ನ ಈ ಸಲ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು 100ಕ್ಕೆ 100% ನನಗೆ ಭರವಸೆ ಇದೆ. ಎಲ್ಲೋ ಒಂದ್ ಕಡೆ ನೀವು ಹೇಳಿದಾಗ ಯಾವುದೋ ಕಾರಣನೇ ಅದು ತಪ್ಪು ಪುನಃ ಅದೇ ರಿಪೀಟ್ ಆಯ್ತು ಅಂದ್ರೆ ವಿ ಆರ್ ರೆಡಿ ಟು ಫೇಸ್ ದ ಎಲೆಕ್ಷನ್. ಗೆಲ್ಲಿಸ್ತೀವಿ. ಔಟ್ ಸೈಡರ್ ಅಪೇಕ್ಷೆನೂ ಮಾಡಬಾರ್ದು. ಇಲ್ಲೇ ಸಾಕಷ್ಟು ಜನ ಇರುವಾಗ ಬೇರೆ ಕಡೆಯಿಂದ ಬರೋರು ಅಪೇಕ್ಷೆ ಮಾಡಬಾರ್ದು. ಈ ನಾವು ಬೇರೆ ಕಡೆ ನಮ್ಮನ್ನು ಯಾರು ಒಪ್ಕೊಳ್ಳಲ್ಲ. ನಾವು ಇಲ್ಲಿ
ಚಿಕ್ಕೋಡಿ ಹೋಗಿ ನಿಂತಾರೆ ಅಥವಾ ಚಾಮರಾಜನಗರಕ್ಕೆ ಹೋಗಿ ನಿಂತಾರೆ ನಮ್ನ ಯಾರು ಹೋಗ್ತಾರೆ? ಅಭ್ಯರ್ಥಿಗಳ ಇದು ಏನೋ ಈ ಕ್ಷೇತ್ರದ ಮೇಲೆ ಒಂದು ಕಂಡಿಟ್ಟಿದ್ದಾರೆ ಅನ್ನೋ ಮಾತು ಕೇಳಿದೆ. ಅವ್ರಿಗೆ ಯಾಕೆ ನಾವು ದೇಶ ತುಂಬ ಎಲ್ಲರೂ ಕೈತಾ ಇದ್ದಾರೆ ಅದೇ ಇದನ್ನ ಇಲ್ಲಿ ಬಂದು ಇರೋ ದೊಡ್ಡ ಶಕ್ತಿ ಬರ್ಬೇಕು ನಮ್ಮ ಅತಿ ತುಂಬ ಸ್ವಾಗತ ಮಾಡ್ತೀವಿ. ನಮ್ಮ ರಾಷ್ಟ್ರೀಯ ನೇತಾರು ಇಲ್ಲಿ ಬರ್ತಾರ ಅಂದ್ರೆ ಅದಕ್ಕಿಂತ ದೊಡ್ಡ ಅವಕಾಶ ಯಾವುದೂ ಇಲ್ಲ. ಈಗ ಬಹುತೇಕ ಫೈನಲ್ ಆಗೈತೆ ಅಂತೀನಿ. ಯಾವಾಗ ಲಿಸ್ಟ್ ಬಿಡುಗಡೆ ಆಗುತ್ತೆ? ಲಿಸ್ಟ್ ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರು 14 ಮುಗಿದಿರ್ತಾರೆ ಅವ್ರಿಗೆ ನ್ಯಾಯ ಯಾತ್ರೆ. ಬಾಂಬೆ 15 ನಂತರ ಈ ಪ್ರಕ್ರಿಯೆ ಚಾಲು ಆಗ್ತಾವ ಅಂತ ಹೇಳಿ ಭಾವಿಸ್ಕೊಂಡಿದ್ದೀನಿ. ಆಲ್ರೆಡಿ ಬಿಜೆಪಿ ಅವರು ಅದ್ರ ಮಧ್ಯೆ ಕೂಡ ಲಿಸ್ಟ್ ಅನೌನ್ಸ್ ಆಗುನು ಒಂದು 8 ದಿವಸದಾಗ ಆಗ್ಬೋದು. ಯಾಕಂದ್ರೆ ಅವ್ರದ್ದು 14ನೇ ತಾರೀಕಿಗೆ ಬಾಂಬೆದಲ್ಲಿ ನ್ಯಾಯ ಯಾತ್ರೆ ಕೊನೆಗೊಳ್ತಾ ಇದೆ. ಆ ನ್ಯಾಯ ಯಾತ್ರೆ ಮುಗಿದಂಗೆ ಆ ಪ್ರಕ್ರಿಯೆಯಲ್ಲಿ ಅವ್ರು ತೊಡಗಿಸ್ಕೊಡ್ತಾರೆ ಅಂತೇಳಿ ನನ್ನ ಒಂದು ಭಾವನೆ. ಸರ್ ಇದು ಸರ್ ಈಗ ಆಶ್ರಯ ಕಮಿಟಿ ಲ್ಯಾಂಡ್ ಟ್ರಿಬ್ಯುನಲ್ ಆಯಿತು, ಅದು BJP ವರ್ಕರ್ಸ್ಗೆ ನಾಮಿನೇಷನ್ ಮಾಡೋದಂತ ಇನ್ನೂ ಅದು ಕ್ಯಾನ್ಸಲ್ನೂ ಆಗಿಲ್ಲ. ಅದ್ರ ಬಗ್ಗೆ ತಾವು ಹೇಳಿ. ಯಾವುದಾದ್ರು ಆಶ್ರಯ ತಾಲೂಕು ಆಶ್ರಯ ಕಮಿಟಿ ಟ್ರಿಬ್ಯುನಲ್ ಆಗಿ ನನಗೆ- ಪ್ರಯತ್ನ ಮಾಡಿದ್ದಾರೆ, ಆದರೂ ಆಗಿಲ್ಲ ಅಂತ ಮಾಡ್ತಾರೆ. ಇಲ್ಲ ಏನು ಈ ಥರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನು ಅಡ್ಜಸ್ಟ್ಮೆಂಟ್ ಈ ಸಲ ಇಲ್ಲ ಅಂತ ಈ ಥರ ನಾಮಿನೇಷನ್ ನಾಮಿನೇಷನ್ ಅದು ಏನೋ ನನ್ನ ಚೂಕಾಗಿ ಆಗ್ಯದ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಕೂಡ ಮಾಡಿ ಪಡಿಸೋದು ಆಗಿಲ್ಲ ಅಂತ ಅದನ್ನು ಇಲ್ಲ. ಆ ಪ್ರಯತ್ನ ನಡೆದ್ರಿ. ಪ್ರಯತ್ನ ನಡೆದ್ರೆ ನಮ್ಮ ಇಲ್ಲಿ 2018 23 ಅಭ್ಯರ್ಥಿ ಕೂಡ ಬೆಂಗಳೂರಿನಾಗ ಅದಾರೆ. ನಡೀತಾ ಇದೆ, ಆ ಪ್ರಕ್ರಿಯೆ ನಡೀತಾ ಇದೆ. ಓಕೆ ಸರ್. ಎಸ್, ಥ್ಯಾಂಕ್ ಯು ವೆರಿ ಮಚ್ ಸರ್.